ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ನಮಗೆ ಪಂಚಮಿ ಬಂದಿದೆ. ಪಂಚಮಿಯ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನೀವು ಏನು ಕೋರಿಕೆ ಕೇಳ್ಕೊಂಡಿರ್ತೀರ, ನಿಮ್ಮ ಮನಸ್ಸಲ್ಲಿ ಏನು ಕಷ್ಟ ಇರುತ್ತೆ, ಏನು ಬಾಧೆ ಇರುತ್ತೆ, ಅದನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ದಿನ ಅಂತ ಹೇಳಬಹುದು. ಯಾಕಂದರೆ ಪಂಚಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಇಷ್ಟವಾಗುವಂಥ ದಿನ ಸ್ನೇಹಿತರೆ, ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು. ವಾರಾಹಿ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬಡತನ ಇದ್ದರೂ ಕೂಡ ಇದನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ದಾಸವಾಳದ ಗಿಡ. ದಾಸವಾಳದ ಗಿಡ ಯಾರ ಮನೆ ಹತ್ರ ಇರುತ್ತೋ ಆ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಮನೆಯ ಯಜಮಾನರಿಗೆ ಆದಾಯ ಜಾಸ್ತಿ ಬರ್ತಾ ಇರುತ್ತೆ. ತುಂಬ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಕಳೀತಾ ಇರ್ತಾರೆ. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬಹಳ ಕಡಿಮೆ ಇರುತ್ತೆ. ಆ ಮನೆ ಒಳಗಡೆ ಯಾವುದೇ ರೀತಿಯಾದಂಥ ಕಷ್ಟಗಳಾಗಿರಬಹುದು ಬರೋದಕ್ಕೆ ದಾರಿ ಮಾಡಿಕೊಡೋದಿಲ್ಲ. ಅದಕ್ಕೆ ದಾಸವಾಳದ ಪರಿಹಾರವನ್ನು ಮಾಡಿಕೊಳ್ಳಿ. ಈಗಿನ ಎಲ್ಲ ಮನುಷ್ಯರಿಗೂ ಕೂಡ ನಾವು ಯಾವುದೇ ರೀತಿಯಾದಂಥ ಜೀವನ ಶೈಲಿಯನ್ನು ನಾವು ಇಟ್ಕೊಂಡಿದ್ರೂ ಕೂಡ ಹಣದ ಅವಶ್ಯಕತೆ ಅನ್ನುವಂಥದ್ದು ತುಂಬ ಜನಕ್ಕೆ ಇರುತ್ತೆ. ಸಾಲ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಭೂಮಿ ಸ್ವಲ್ಪನಾದರೂ ನಮಗೆ ಬೇಕು ಅಂತ ಬಯಸ್ತಾ ಇರ್ತಾರೆ. ಸ್ವಂತ ಮನೆಯ ಯೋಗ ಅನ್ನುವಂಥದ್ದು ಕೂಡಿ ಬರಬೇಕು ಅಂದರೆ ಬಹಳನೇ ಕಷ್ಟ ಸ್ನೇಹಿತರೆ. ಕೆಲವೊಬ್ಬರಿಗೆ ಮಾತ್ರ ನೀರು ಕುಡಿದಷ್ಟೇ ಈಸಿಯಾಗಿ ಸ್ವಂತ ಮನೆಯ ಕನಸು ನನಸು ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಬ್ಬರು ಎಷ್ಟೋ ವರ್ಷಾನುಗಟ್ಟಲೆ ಕೂಡ ಸ್ವಂತ ಮನೆಯ ಯೋಗ ಇರೋದಿಲ್ಲ, ಬಾಡಿಗೆ ಮನೆಗಳಲ್ಲೇ ಇರಬೇಕಾಗುತ್ತೆ. ತುಂಬ ಬೇಸತ್ತೋಗಿದ್ದೀವಿ. ನಮಗೆ ಆದಂಥ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಸ್ವಂತ ಮನೆ ಅನ್ನುವಂಥದ್ದು ನಮಗೆ ತುಂಬ ಕನಸು ಕಂಡಿದ್ದೀವಿ, ಸಾಲ ಸೋಲ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸ್ಬೇಕು ಅನ್ನುವಂಥವರು ಈ ದಾಸವಾಳದ ಎಲೆಯ ಪರಿಹಾರ ಮಾಡ್ಕೊಳ್ಳಿ. ಪಂಚಮಿ ಅಂತ ಹೇಳಿದ್ರೆ ವಾರಾಹಿ ದೇವಿಗೆ ಅದು ರಾತ್ರಿ ದೇವತೆ ತಾಯಿ ಆಗಿರೋದ್ರಿಂದ ಈ ಪರಿಹಾರವನ್ನು ನೀವು ತಿಂಗಳಿಗೆ 2 ಸಾರಿ ಪಂಚಮಿ ಬರುತ್ತೆ. ಆ ಪಂಚಮಿಯ ದಿನಗಳಲ್ಲಿ ಮಾಡಿಕೊಂಡು ನಿಮ್ಮ ದೊಡ್ಡ ಕೋರಿಕೆ ಇರುತ್ತಲ್ವ, ಮನೆ ಕಟ್ಟೋದಿದ್ದರೆ, ಒಡವೆ ಮಾಡಿಸ್ಕೊಳ್ಳೋದಿದ್ದರೆ, ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಿದ್ದರೆ, ಅಥವಾ ಮಗಳಿಗೆ ಕೆಲಸ ಸಿಗಬೇಕು ಅಂತ ಬಯಸ್ತಾ ಇದ್ದರೆ, ಈ ಥರ ತುಂಬ ದೊಡ್ಡ ಕೋರಿಕೆಗಳು ಯಾವುದಾದ್ರೂ ಇದ್ದಾಗ ಅದನ್ನು ನಾವು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಕಾರ್ಯ ಸಿದ್ಧಿಯಾಗುತ್ತೆ ಅಂತ ಹೇಳಬಹುದು. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೂಡ ತುಂಬಾ ಸುಲಭ ವಿಧಾನದಲ್ಲೇ ಮನೆಯಲ್ಲೇ ಸಿಗುವಂಥದ್ದು ಸ್ನೇಹಿತರೆ. ಯಾರಿಗೆ ನಂಬಿಕೆ ಇರುತ್ತೋ ಅವ್ರು ಮಾತ್ರ ಮಾಡ್ಕೊಳ್ಳಿ. ನಂಬಿಕೆ ಇಲ್ಲದೇ ಇದ್ದರೆ ನಾವು ಮಾಡಿಕೊಂಡ್ರೂ ಕೂಡ ವರ್ಕ್ ಆಗೋದಿಲ್ಲ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ನಾವು ಪಂಚಮಿಯ ದಿನ ಬಂದು ನಮ್ಮ ಸಮಸ್ಯೆಗಳು ಅಲ್ಲದೇ ಇನ್ನು ನಾವು ಪ್ರೀತಿ ಪಾತ್ರರು ನಮ್ಮ ಜೊತೆ ಇರ್ತಾರಲ್ವ, ಯಾರಾದರೂ ನಮ್ಮ ಸ್ವಂತದವರು, ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್, ಅವ್ರಿಗೂ ಕೂಡ ಏನಾದರೂ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಕೂಡ ನಾವು ಏನಾದರೂ ಕೂಡ ಕೋರಿಕೆಯನ್ನು ಈ ದಿನ ಕೇಳ್ಕೊಳ್ಬಹುದು. ಅವ್ರ ಸಮಸ್ಯೆ ಕೂಡ ಹೇಳಿಕೊಂಡು ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತೀನಿ. ಸಮಸ್ಯೆ ತೀರಿ ಕೋರಿಕೆ ನೆರವೇರುತ್ತೆ ಸ್ನೇಹಿತರೆ. ಚೆನ್ನಾಗಿರುವಂಥದ್ದು ದಾಸವಾಳದ ಎಲೆ ನಿಮ್ಮ ಮನೆ ಹತ್ರ ಇದ್ರೂ, ಪಕ್ಕದ ಮನೆಯಲ್ಲಿ, ದೇವಸ್ಥಾನದ ಹತ್ರ, ರಸ್ತೆಗಳ ಹತ್ರ ಎಲ್ಲಿ ಬೇಕಾದರೂ ಇರುತ್ತೆ. ಇದನ್ನು ತಗೊಳ್ಬೇಕಾದ್ರೆ ಪ್ರಕೃತಿ ಮಾತೆಯನ್ನು ನಮಸ್ಕಾರ ಮಾಡಿ ಮನಸ್ಸಲ್ಲೇ ಕೇಳ್ಕೊಳ್ಳಿ. ನಾವು ಈ ಸಮಸ್ಯೆಗಳಿಗೆ ಒಡವೆಗಳು, ಸಾಲ, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಭೂಮಿ, ಈ ಥರ ಹಲವಾರು ಕೋರಿಕೆಗಳು, ಸಮಸ್ಯೆಗಳು ಇರುತ್ತೆ. ಅವುಗಳನ್ನು ನಾವು ಈ ಪರಿಹಾರದ ಮುಖಾಂತರ ತಾಯಿ ನಾವು ನಿಮ್ಗೆ ಒಪ್ಪಿಸ್ತಾ ಇದ್ದೀವಿ, ಈ ಕಷ್ಟಗಳಿಗಾಗಿ ತಗೊಳ್ತಾ ಇದ್ದೀವಿ. ಎಲೆಯನ್ನು ನೀನು ಒಂದು ಮುಖ್ಯವಾಗಿ ಈ ಕೋರಿಕೆಗಳನ್ನು ನೆರವೇರಿಸ್ಕೊಡು ಅಂತಂದ್ಬಿಟ್ಟು ಆ ಎಲೆಯನ್ನು ಕಿತ್ಕೊಂಡು ಬನ್ನಿ ಸ್ನೇಹಿತರೆ. ತಗೊಂಡು ಬಂದಿದ್ದೆ ಕ್ಲೀನಾಗಿ ಒರೆಸಿ ಒಂದು ಮೀಡಿಯಮ್ ಸೈಜಲ್ಲಿ ಇರುವಂಥದ್ದನ್ನು ತಗೊಳ್ಳಿ. ಇದು ದಾಸವಾಳದ ಗಿಡ ಇನ್ನೂ ಸ್ಪೆಷಲ್ಲಾಗಿ ನಾವು ಹೇಳ್ಬೇಕಂದ್ರೆ ಜಾಸ್ತಿ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಒಡವೆಗಳಿಗೆ ಸಂಬಂಧಪಟ್ಟಂತೆ ಇದು ನೆರವೇರಿಸಿಕೊಡುತ್ತೆ. ಎಷ್ಟೋ ಜನ ತಗೊಂಡಿರ್ತಾರೆ, ಹೊಸ ಒಡವೆಗಳನ್ನೇ ಗಿರ್ವಿ ಇಟ್ಟಿರ್ತಾರೆ, ಮಾರಾಟಕ್ಕಿಟ್ಟಿರ್ತಾರೆ. ಅಂದರೆ ಕಷ್ಟಗಳಿಗಾಗಿ ನಾವು ಈ ಥರ ಮಾಡ್ಕೊಳ್ತಾ ಇದ್ದೀವಿ, ಬೇರೆ ದಾರಿ ಇಲ್ಲ ಅನ್ನುವಂಥವರು ಕೂಡ ಇದನ್ನು ಮಾಡಿಕೊಂಡ್ರೆ
ಕೋರಿಕೆಗಳು ನೆರವೇರುತ್ತೆ. ಚೆನ್ನಾಗಿರುವಂಥದ್ದನ್ನು ಒಂದು ದಾಸವಾಳದ ಎಲೆಯನ್ನು ತಗೊಂಡು ಅದಕ್ಕೆ ನಾವು ಅನ್ನ ಮಾಡುವಂಥ ಅಕ್ಕಿಯನ್ನೇ ತಗೊಳ್ಳಿ, ಬಳಸುವಂಥದ್ದು ನೀಟಾಗಿರಬೇಕು. ಸ್ವಲ್ಪನೇ ಅಕ್ಕಿ ತಗೊಳ್ಳಿ. ಅಕ್ಕಿ ಬಂದು ಅಭಿವೃದ್ಧಿಯ ಸಂಕೇತ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಅಕ್ಷಯ ಆಗುವಂತೆ ಇದು ಮಾಡುತ್ತೆ. ಅಂದರೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ದಿನದಿಂದ ದಿನಕ್ಕೆ ನಮಗೆ ಅಭಿವೃದ್ಧಿ ಕಾಣಿಸುವಂತೆ ಮಾಡುತ್ತೆ. 4 ಕಡೆಯಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಹೋಗಲಾಡಿಸಿ ಅದೃಷ್ಟದ ಬಾಗಿಲು ತಟ್ಟುತ್ತೆ ಅಂತ ಹೇಳಬಹುದು. ಇದನ್ನು ನೀವು ಸ್ವಲ್ಪ ಆ ಎಲೆಯ ಮೇಲೆ ಹಾಕ್ಕೊಳ್ಳಿ. ಇದನ್ನು ರಾತ್ರಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದ್ರ ಮೇಲೆ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿ, ತದನಂತರ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು 2 ರೂಪಾಯಿ ಕಾಯಿನು ಹಾಗೂ ಅರಿಶಿಣವನ್ನು ಯಾವಾಗಲೂ ಅಷ್ಟೇ ನಾವು ಪ್ರತಿ ಕಾರ್ಯದಲ್ಲೂ ಕೂಡ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಮಾಡುವಂಥದ್ದು. ಅರಿಶಿಣವನ್ನು ತಗೊಳ್ಳಿ. ಗೌರಿ ಸ್ವರೂಪ ಕೂಡ ಆಗಿರೋದ್ರಿಂದ ಗೌರಿ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ. ಹಾಗೂ ಗಣಪತಿಗೆ ಮುಖ್ಯವಾಗಿ, ಯಾಕಂದರೆ ಗಣಪತಿಯನ್ನು ಅರಿಶಿಣದಲ್ಲೇ ಮಾಡಿರುವಂಥದ್ದು, ಆ ಗಣಪತಿಯ ಆಶೀರ್ವಾದ ಕೂಡ ಸಿಗುತ್ತೆ. ಯಾಕಂದರೆ ಎಷ್ಟೋ ವಿಘ್ನಗಳು ಬರದೇ ಇರುವಂತೆ ಕಾಪಾಡುವಂಥ ನಾವು ಈ ಪರಿಹಾರವನ್ನು ಮಾಡೋದ್ರಿಂದ ವಸ್ತುಗಳು ಕೂಡ ನೋಡಿ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರಿಸುವಂಥದ್ದು. ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಹಾಕಿ, ತದನಂತರ ಈ ಕಾಯಿನನ್ನು ನೀವು ತೊಳೆದು ಕ್ಲೀನಾಗಿ ಒರೆಸ್ಕೊಂಡಿದ್ದೆ ಇದರ ಮೇಲೆ ಇಡಬೇಕು. ಇಟ್ಟು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು, ಕೋರಿಕೆಗಳು, ನಿಮ್ಮ ಮನೆ ದೇವರು, ಇಷ್ಟ ದೇವರು, ಕುಲದೇವರು ಆಗಿರಬಹುದು, ದೀಪ ಹಚ್ಚಿ ಸ್ನೇಹಿತರೆ. ಫಸ್ಟು ದೀಪ ಹಚ್ಚಿ ತದನಂತರ ಇದನ್ನೆಲ್ಲವೂ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಂಡು ಕೇಳಿಕೊಂಡು ತದನಂತರ ಇದನ್ನು ಮಾರನೆಯ ದಿನ ಏನು ಮಾಡಬೇಕು ಅನ್ನೋದು ನಿಮಗೆ ಡೌಟ್ ಬರುತ್ತೆ. ಅಕ್ಕಿ ಬಂದು ಎಲ್ಲಾದರೂ ಪಕ್ಷಿಗಳಿಗೆ ಹಾಕಿಬಿಡಿ. ಅದರಲ್ಲಿ ಅರಿಶಿಣ ಕೂಡ ಇರುತ್ತೆ, ಮಿಕ್ಸ್ ಆಗಿರುತ್ತೆ, ತೊಂದರೆ ಏನೂ ಇಲ್ಲ. ಈ 2 ರೂಪಾಯಿಯನ್ನು ಮಾತ್ರ ನೀವು ಯಾರಿಗಾದರೂ ಕೊಡಬಹುದು ಅಥವಾ ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು. ಇದನ್ನು ಕೊಟ್ಟು ನೀವು ಆ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ಅಂದರೆ ಮನಸ್ಸಲ್ಲಿ ಕೇಳ್ಕೊಳ್ಳಿ, ಈ ಕೋರಿಕೆಗಳು 2 ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಅಂದರೆ ನಮಗೆ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಬರುವಂತೆ ಮಾಡುತ್ತೆ ಈ ಪರಿಹಾರ ಸ್ನೇಹಿತರೆ. ಮಾರನೇ ದಿನ ಇದನ್ನು ನೀವು ಆ ಥರ ಪಕ್ಷಿಗಳಿಗೆ ಹಾಕ್ಬಿಟ್ಟು ಈ ಕೆಲಸವನ್ನು ಮಾಡ್ಕೊಳ್ಳಿ. ಪಂಚಮಿ 2 ಬರುತ್ತೆ. ಈ ಥರ ನಿಮಗೆ ಅವಕಾಶ ಚೆನ್ನಾಗಿದೆ, ಸಿಗುತ್ತೆ ಅಂತ ಹೇಳಿದ್ರೆ 2 ಪಂಚಮಿಗಳು ಮಾಡ್ಕೊಳ್ತಾ ಬನ್ನಿ. ಅತಿ ಶೀಘ್ರದಲ್ಲೇ ಶುಭ ಕಾರ್ಯಗಳು, ನಿಮಗೆ ಶುಭ ವಿಚಾರ ಕೇಳಿಸ್ಕೊಳ್ತೀರಾ. ಗುಡ್ ನ್ಯೂಸನ್ನು. ಒಳ್ಳೆಯದಾಗಲಿ.